ಇವು ಯಾವ ಗುಲಾಬ್ ಜಾಮೂನ್ ಅಲ್ರಿ, ನೋಡ್ಲಕ್ಕಷ್ಟೇ ಹಂಗೆ ಕಾಣಿಸ್ಲತ್ತವ್ರಿ. ಮತ್ತೇನವ ಅಂತ ಕೇಳ್ತೀರೇನ್ರಿ? ಹುಳಿ ಹುಳಿ ರುಚಿ ರುಚಿ ಮತ್ತು ಅಷ್ಟೇ ಹೆಲ್ದಿ ಆಮ್ಲ ಮುರಬ್ಬ ಅವರಿ. ಹೆಂಗೆ ಮಾಡೀನಂತ ಕೇಳ್ತೀರೇನ್ರಿ? ನಡೀರಿ ಮತ್ತು ತೋರಿಸ್ತೀನಂತ. ಇಲ್ಲಿ ನಾ ಏನು ಮಾಡೀನಿ, ಒಂದು ಕುಕ್ಕರ್ನಾಗ ಒಂದಿಸು ನೀರು ಹಾಕೀನಿ. ಯಾಕಂದ್ರೆ ಈ ನೆಲ್ಲಿಕಾಯಿಗಳಿಗೆ ನಾವು ಸ್ಟೀಮ್ ಮಾಡ್ಕೋಬೇಕಾಗ್ತದ್ರಿ. ಈಗ ಇವಕ್ಕೆಲ್ಲ ತೊಳೆದು ತಂದು ಈ ಡಬ್ಬ್ಯಾಗ ಹಾಕೀನಿ. ನಿಮ್ಮ ಮನ್ಯಾಗ ಯಾವ ಸ್ಟೀಮರ್ ಅದ ಅದ್ರಾಗ ಸ್ಟೀಮ್ ಮಾಡ್ಕೊಂಡ್ರೆ ಆಯ್ತು ರೀ. ಇವಕ್ಕೇನು ಮಾಡ್ತೀನಿ ರೀ, ಈ ಎಲೆಕ್ಟ್ರಿಕ್ ಕುಕ್ಕರ್ನಾಗ ಇಟ್ಟು ಒಂದು 5 ನಿಮಿಷ ಸ್ಟೀಮ್ ಮಾಡ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಜಾಸ್ತಿ ಮಾಡ್ಲಕ್ಕ ಹೋಗ್ಬಾರ್ದ್ರಿ, ಇಲ್ಲಾಂದ್ರೆ ಒಡೆದು ಬಿಡ್ತಾವ್ರಿ. ಈಗ ಇದರದ್ದು ಲಿಡ್ ಕ್ಲೋಸ್ ಮಾಡಿ ಏನು ಮಾಡ್ತೀನಿ ರೀ, ಒಂದು 5 ನಿಮಿಷ ಇವಕ್ಕೆ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಅವು ಸಾಫ್ಟ್ ಆಗ್ಬೇಕ್ರಿ, ಅಲ್ಲಿಂದನ ಬಿಟ್ಬಿಡ್ತೀನಂತ. ಒಂದು 5 ನಿಮಿಷ ಆದಮೇಲೆ ಅವು ಚಲೋ ಮೆತ್ತಗಾಗಿರ್ತಾವ್ರಿ, ಅಂದ್ರೆ ಸ್ಟೀಮ್ ಆಗಿರ್ತಾವ್ರಿ. ನಿಮ್ಗೆ ತೋರಿಸ್ತೀನಂತ ನೋಡ್ರಿ, ಪರ್ಫೆಕ್ಟಾಗಿ ಆಗ್ಯಾವ್ರಿ. ಒಂದೊಂದು ಸೀಳಿದ್ರೂ ಏನಾಗಲ್ರಿ, ನಡೀತದ. ಈಗ ಏನು ಮಾಡ್ಬೇಕಾಗ್ತದಂದ್ರೆ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ಬೇಕ್ರಿ. ಸ್ವಲ್ಪ ಆರ್ದು ಅಂತಂದ್ರೆ ಒಂದು ಫೋರ್ಕ್ ತೊಗೊಂಡು ಹಿಂಗೆ ಎಲ್ಲ ಕಡೆ ನಾವು ಚುಚ್ಚಬೇಕಾಗ್ತದ. ಸ್ವಲ್ಪ ಹಿಂಗೆ ಜಾಗ ಬಿಟ್ಟು ನಾವೇನು ಮಾಡಬೇಕಾಗ್ತದ್ರಿ, ಒಂದೊಂದೇ ಈ ನೆಲ್ಲಿಕಾಯಿಗಳಿಗೆ ತೊಗೊಂಡು ಹಿಂಗೆ ಚುಚ್ಚಿ ತೂತು ಮಾಡಿ ನಾವು ಇಡಬೇಕಾಗ್ತದ್ರಿ. ಈಗ ಅದೇ ಕುಕ್ಕರ್ನಾಗ ಏನು ಮಾಡ್ತೀನಿ ರೀ, ನಾ ಒಂದು ಅರ್ಧ kg ಬೆಲ್ಲ ರೀ. ಅರ್ಧ kgಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಒಂದು 600 ಗ್ರಾಮು ಬೆಲ್ಲ ಇದ್ದಿರ್ಬೇಕ್ರಿ. ಅರ್ಧ kg ನೆಲ್ಲಿಕಾಯಿಗಳಿಗೆ ನಾ ಇಲ್ಲಿ ಅಂದ್ರೆ 500 ಗ್ರಾಮು ನೆಲ್ಲಿಕಾಯಿಗಳಿಗೆ ನಾನಿಲ್ಲಿ 600 ಗ್ರಾಮ್ ಬೆಲ್ಲ ತೊಗೊಂಡೇನಿ ರೀ. ಮತ್ತು ಒಂದು 4 ದೊಡ್ಡ ಚಮಚ ನೀರು ಹಾಕೀನಿ ರೀ. ಅದ್ರಾಗ ಹಿಂಗೆ ಚಂದ ಬೆಲ್ಲ ನಾವು ಕರಗಿಸ್ಕೋಬೇಕಾಗ್ತದೆ. ಮೊದಲು ಒಂದು ಸಲ ಹಿಂಗೆ ಕರಗ್ತಂದ್ರೆ ಈಗ ಈ ನೆಲ್ಲಿಕಾಯಿಗಳಿಗೆಲ್ಲ ತಂದು ಇದ್ರಾಗ ಹಾಕಿಬಿಡ್ಬೇಕ್ರಿ. ಮೀಡಿಯಮ್ ಉರಿನಾಗ ನಾವೇನು ಮಾಡಬೇಕಾಗ್ತದಂದ್ರೆ ಹಿಂಗೆ ಇದಕ್ಕೆ ಕಲಿಸ್ಕೊತಾ ಕುದಿಸ್ಬೇಕಾಗ್ತದೆ. ಎಷ್ಟಪ್ಪ ಈಗ ಟೈಮ್ ಹೇಳಬೇಕು ಅಂತಂದ್ರೆ ಒಂದು 10ರಿಂದ 12 ನಿಮಿಷ ನಾವು ಕುದಿಸ್ಬೇಕಾಗ್ತದ್ರಿ. ಯಾಕಂದ್ರೆ ಪಾಕ ಇಲ್ಲಿ ಸ್ವಲ್ಪ ಘಟ್ಟ ಆಗಬೇಕಾಗ್ತದೆ ಮತ್ತು ಜಿಗಟ್ನೂ ಆಗ್ಬೇಕ್ರಿ. ನಾನು ನಿಮ್ಗೆ ಮುಂದೆ ತೋರಿಸ್ತೀನಂತ. ಈಗ ಒಂದು 10-12 ನಿಮಿಷ ಆದಮೇಲೆ ಒಂದು ಈಟೆ ಇಲಾಚಿ ಪುಡಿ ಹಾಕ್ಲತ್ತೀನಿ ರೀ, ಮತ್ತು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ಲತ್ತೀನಿ ರೀ. ಮಸ್ತ್ ಫ್ಲೇವರ್ ಬರ್ತದೆ ಅದರಲ್ಲಿಂದ. ಬ್ಲ್ಯಾಕ್ ಸಾಲ್ಟ್ ಇಲ್ಲಪ್ಪ ಅಂದ್ರೆ ನಾರ್ಮಲ್ ಉಪ್ಪೆ ಹಾಕ್ರಿ, ನಡೀತದೆ. ಈಗೆಲ್ಲ ಚಂದ ಇವಕ್ಕೆ ಕಲಿಸ್ಕೊತೀನಂತ್ರಿ. ಈಗ ನಿಮಗೆ ಈ ಪಾಕದ್ದು ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂತ ನಿಮ್ಗೆ ತೋರಿಸ್ತೀನಂತ್ರಿ. ಹಿಂಗೆ ಮುಟ್ಟುದರ ಚಲೋ ಜಿಗುಟ್ ಆಗ್ಬೇಕ್ರಿ. ಹೆಚ್ಚು ಕಮ್ಮಿ 1 ಎಳೆ ಪಾಕ ಇಲ್ಲಿ ರೆಡಿ ಆಗ್ಬೇಕ್ರಿ. ಅಲ್ಲಿಂದ ನಾವು ಕುದಿಸ್ಬೇಕಾಗ್ತದೆ. ಈಗ ಎಲ್ಲ ಚಲೋ ಕುದ್ದಾವ್ರಿ. ಈಗೇನು ಮಾಡಬೇಕಪ್ಪ ಅಂತಂದ್ರೆ ಇವಕ್ಕೆ ಒಂದು ರಾತ್ರಿ ಹಾಗೆ ಬಿಟ್ಬಿಡ್ಬೇಕ್ರಿ. ಒಂದು 10 ತಾಸರ ಬಿಟ್ಬಿಡ್ಬೇಕ್ರಿ. ನೋಡಿರಿ, 10 ತಾಸು ಆದಮೇಲೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿರ್ತದೆ. ಮತ್ತು ನೆಲ್ಲಿಕಾಯಿಗಳೆಲ್ಲ ಚಲೋ ಹೀರ್ಕೊಂಡು ಮಸ್ತ್ ಟೇಸ್ಟಿಯಾಗಿರ್ತಾವ್ರಿ. ನೋಡಿರಲ್ರಿ, ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.